ಅಂದರೆ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಪ್ರಾಚೀನ ಭಾರತ ಇತಿಹಾಸದ ಮಾಲಿಕೆ ಅಡಿಯಲ್ಲಿ ಹೊಸ ಧರ್ಮಗಳ ವಿಷಯದ ಅಡಿಯಲ್ಲಿ ಜೈನ ಧರ್ಮ ವಿಷಯದ ಸಂಚಿಕೆ 2 ಇದು. ಅರಿಷ್ಟನೇಮಿ ಮತ್ತು ಋಷಭನಾಥರ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖವಿದೆ. ಪಾರ್ಶ್ವನಾಥನು ಕಾಶಿಯ ರಾಜನಾದ ಅರಿಶ್ವಾಸೇನನ ಮಗನಾಗಿದ್ದು, ಹಿತಕೋಬಿ ಪ್ರಕಾರ ಪಾರ್ಶ್ವನಾಥನ ಜೈನ ಧರ್ಮದ ನಿಜವಾದ ಸ್ಥಾಪಕ. ಜೈನ ಪಂಥಗಳು ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ದಕ್ಷಿಣದ ಬಿಹಾರಿನಲ್ಲಿ 12 ವರ್ಷಗಳ ಕಾಲ ಭೀಕರ ಕ್ಷಾಮ ತಲೆದೋರಿತು. ಆಗ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ವಲಸೆ ಶ್ರವಣಬೆಳಗೊಳಕ್ಕೆ ಬಂದರು. ಸ್ಥೂಲಭದ್ರನ ಜೊತೆ ಮೂಲ ಜೈನರು ಮಗಧದಲ್ಲೇ ಉಳಿದರು. ಸಲ್ಲೇಖನ ವ್ರತ ಆಚರಿಸಿದ ಚಂದ್ರಗುಪ್ತ ಮೌರ್ಯ ನಿರ್ವಾಣ ಹೊಂದಿದ್ದು 12 ವರ್ಷಗಳ ನಂತರ ಭದ್ರಬಾಹು ಮಗಧಕ್ಕೆ ಹಿಂದಿರುಗಿದ್ದಾಗ ಇವರಿಬ್ಬರ ಪಂಥಗಳ ನಡುವೆ ಹಲವು ವ್ಯತ್ಯಾಸ ಕಾಣಿಸಿಕೊಂಡವು. ಇದು 2 ಪಂಥಗಳಾಗಿ ಇಬ್ಬಾಗವಾಯಿತು. ದಿಗಂಬರರು ಅಂದರೆ ಭದ್ರಬಾಹುವಿನ ಅನುಯಾಯಿಗಳು ನಗ್ನರಾಗಿದ್ದು ಮಹಾವೀರನ ಅನುಯಾಯಿಗಳಾದರು. ಶ್ವೇತಾಂಬರರು ಸ್ಥೂಲಭದ್ರನ ಅನುಯಾಯಿಗಳು. ಇವರು ಶ್ವೇತ ವಸ್ತ್ರಧಾರಿಗಳು, ಪಾರ್ಶ್ವನಾಥನ ಅನುಯಾಯಿಗಳು. ಜೈನ ಸಾಹಿತ್ಯದ ಕೊಡುಗೆಗಳು. ಜನರ ಆಡು ಭಾಷೆ ಅರ್ಧಮಾಗದಿಯಲ್ಲಿ ತತ್ವಬೋಧನೆ ಮಾಡಿದ್ದರಿಂದ ದೇಶೀಯ ಭಾಷೆಗಳಾದ ಗುಜರಾತಿ, ಕನ್ನಡ, ತಮಿಳು, ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೆ ಕಾರಣವಾಯಿತು. ಸಂಸ್ಕೃತವನ್ನು ಇಲ್ಲಿ ತಿರಸ್ಕರಿಸಿದರು. 12 ಜೈನ ಅಂಗಗಳು, ಉಪಾಂಗಗಳು ಭದ್ರಬಾಹುವಿನ ಕಲ್ಪಸೂತ, ಜೈನ ಪೂರ್ವಗಳು ಸಾಹಿತ್ಯಕ್ಕೆ ನೀಡಿದ ಶ್ರೇಷ್ಠ ಕೊಡುಗೆಗಳಾಗಿವೆ. ಸ್ಥೂಲಭದ್ರ, ಹೇಮಸೇನ, ಸಿದ್ಧಸೇನ, ಹರಿಭದ್ರ ಜೈನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಾಗಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಪಂಪ, ರನ್ನ, ಜನ್ನ, ಪೊನ್ನ, ನಾಗಚಂದ್ರ, ನೃಪತುಂಗರು ಜೈನರೇ. ತಮಿಳು ಕವಿ ತಿರುವಳ್ಳವರ್ ಜೈನ ಕವಿಯಾಗಿದ್ದನು. ಕಲಾ ಕೊಡುಗೆ. ಅಜಂತ, ಅಮರಾವತಿ, ಉದಯಗಿರಿ, ಎಲ್ಲೋರ, ಬಾದಾಮಿ, ಐಹೊಳೆ, ಕಲೆ, ನಾಗಾರ್ಜುನಕೊಂಡ, ಗ್ವಾಲಿಯರ್, ಚಿತ್ತೋರ್, ಹಾದಿಗುಂಪ ಮುಂತಾದ ಕಡೆ ಜೈನ ಸ್ಮಾರಕ ನಿರ್ಮಾಣಗಳಿವೆ. ಶ್ರವಣಬೆಳಗೊಳ, ಕಾರ್ಕಳ, ಧರ್ಮಸ್ಥಳಗಳಲ್ಲಿ ಬಾಹುಬಲಿ ಮೂರ್ತಿ ನಿರ್ಮಾಣ. ಮಧ್ಯಪ್ರದೇಶದ ಉದಯಗಿರಿಯ ಹುಲಿಯ ಗುಹೆ, ಒರಿಸ್ಸಾದ ಹಾದಿಗುಂಪ, ಎಲ್ಲೋರ ಇಂದ್ರಸಭಾ, ಬಾದಾಮಿಯ ಜೈನರ ಗುಹೆ, ಗುಹಾಂತರ ದೇವಾಲಯಗಳಿಗೆ ಉತ್ತಮ ದರ್ಶನಗಳಾಗಿವೆ. ಗುಜರಾತಿನ ರಾಜ ಕುಮಾರಪಾಲನ ಮೌಂಟ್ ಅಬು ದೇವಾಲಯ ನಿರ್ಮಿಸಿದನು. ಚಿತ್ತೋರ್ನಲ್ಲಿ ಆದಿನಾಥ ದೇವಾಲಯ ಮುಂತಾದವು. ರಾಜಾಶ್ರಯ. ಉತ್ತರ ಭಾರತದಲ್ಲಿ ಮಗಧರು, ಮೌರ್ಯರು, ನಂದರು, ಕಳಿಂಗರು, ಮಗಧದ ಬಿಂಬಸಾರ, ಅಜಾತಶತ್ರು, ಅವನ ಮಗ ಉದಯಿಕ, ಚಂದ್ರಗುಪ್ತ ಮೌರ್ಯ, ಆವಂತಿಯ ಪ್ರದ್ಯುತ್, ಕಳಿಂಗದ ಕಾರಬೇಲ, ಅಶೋಕನ ಮೊಮ್ಮಗ ಸಂಪ್ರತಿ. ದಕ್ಷಿಣದಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ಹೊಯ್ಸಳರು, ಅಮೋಘವರ್ಷ, ವಿಷ್ಣುವರ್ಧನ, ಚಾವುಂಡರಾಯ, ಮಹೇಂದ್ರವರ್ಮನ್ ಅನೇಕ ಜೈನ ಕವಿಗಳಿಗೆ ಆಶ್ರಯ ನೀಡಿದ್ದರು. ಗೋಶಾಲನ ಮಹಾವೀರನ ಜೊತೆ ವಾಸವಿದ್ದು ಮುಂದೆ ಮಹಾವೀರನನ್ನು ಬಿಟ್ಟು ಅಜೀವಿಕಾ ಪಂಥದ ನಾಯಕನಾದನು. ಮಹಾವೀರನ ಹಿರಿಯ ಸಹೋದರಿಯ ಮಗ ಜಮಾಲಿ ಇಂದ ಜೈನ ಸಂಘದಲ್ಲಿ ಮೊಟ್ಟಮೊದಲ ಒಡಕು ಉಂಟಾಯಿತು. ಪ್ರಥಮ ಅನುಯಾಯಿ ಜಮಾಲಿ ಯಾರು ಅಂದರೆ ಮಹಾವೀರನ ಹಿರಿಯ ಸಹೋದರಿಯ ಮಗ. 11 ಜನರನ್ನೊಳಗೊಂಡ ಗಾಂಧಾರರೆಂಬ ನಿಷ್ಠ ಅನುಯಾಯಿಗಳನ್ನು ಹೊಂದಿದರು. ಬಾಹುಬಲಿ ವಿಗ್ರಹಗಳು ಕಾರ್ಕಳ, ಶ್ರವಣಬೆಳಗೊಳ, ಮೂಡುಬಿದ್ರೆ, ಧರ್ಮಸ್ಥಳ, ವೇಣೂರುಗಳಲ್ಲಿ ಮತ್ತು ಮೈಸೂರಿನ ಬೇಲೂರುಗಳಲ್ಲಿ ಕಂಡುಬರುತ್ತವೆ. ದಿಗಂಬರರು ಭದ್ರಬಾಹುವಿನ ಹಿಂಬಾಲಕರಾಗಿದ್ದರು. ಶ್ವೇತಾಂಬರರು ಸ್ಥೂಲ ಭದ್ರನ ಹಿಂಬಾಲಕರು. ಮಹಾವೀರನನ್ನು ಜಿತೇಂದ್ರಿಯ, ನಿಗ್ರಂಥ ಜೀನ ಎಂದು ಕರೆಯುತ್ತಾರೆ. ಮಹಾವೀರನ 72ನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದಲ್ಲಿ ರಾಜಗುರ ಸಮೀಪದ ಪಾವಾ ಎಂಬ ನಗರದಲ್ಲಿ 527 ಕ್ರಿಸ್ತಪೂರ್ವ ನಿರ್ವಾಣ ಹೊಂದಿದನು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.